ಹೇಳ್ತಾ ಇದ್ದೀನಿ. ಏನು ಸರ್, ಈಗ ಒಂದು ಸಂದೇಶ ನೀವು ಕೊಟ್ಟಿದ್ದೀರಾ, ಹೌದು ಓಟ್ನ ಈಗ ನಿಮ್ಮ ಅಭ್ಯರ್ಥಿ ತಗೊಂಡಿದ್ದಾರೆ, ಅರ್ಧಕ್ಕರ್ಧ ಓಟ್ ಅವ್ರು ಮುಸ್ಲಿಂ ಓಟ್ನ ತಗೊಂಡಿದ್ದಾರೆ. ಸೊ ಇದರಿಂದ ಸಂದೇಶ ಕೊಟ್ವಿ ಅಂತ ನೀವು ಹೇಳ್ತಾ ಇದ್ದೀರಾ. ಏನು ಸಂದೇಶ ಹಂಗಾರೆ, ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಮುಂದಿನ ದಿನಗಳಲ್ಲಿ? ಮುಂದಿನ ದಿನಗಳಲ್ಲಿ ಎಲ್ಲಿ ನಮ್ಮ 30ರಿಂದ 50% ನಮ್ಮ ಸಮುದಾಯ ಇದೆಯೋ ಅಲ್ಲಿ ನಮಗೆ ಇವರು ಟಿಕೆಟನ್ನು ನಮ್ಮ ಕ್ಯಾಂಡಿಡೇಟಿಗೆ, ಅಲ್ಪಸಂಖ್ಯಾತ ಒಬ್ಬ ಕ್ಯಾಂಡಿಡೇಟಿಗೆ ಇವರು ಕೊಡಲೇಬೇಕು. ಅಕಸ್ಮಾತ್ ಕೊಡಲಿಲ್ಲ ಅಂದರೆ 28ರಲ್ಲೂ ಇದೇ ಒಂದು ಅಭಿಯಾನ ಮುಂದುವರಿತದೆ. ಇದು ಇಲ್ಲಿಗೆ ನಿಲ್ಲಲ್ಲ. ಇವಾಗ ಕೊಟ್ಟಿರುವ ಭರವಸೆಗಳನ್ನು ಇವರು ಈಡೇರಿಸಬೇಕು. ಮತ್ತು ನಮ್ಮ ನಾಯಕರ ಮೇಲೆ ಇವಾಗ ಗೆಲುವಾಯ್ತಲ್ವಾ, ಆಯಿತು, ಇವಾಗ ನಮ್ಮ ನಾಯಕರ ಮೇಲೆ ನೀವು ಆ್ಯಕ್ಷನ್ ತೊಗೊಂಡಿದ್ರಲ್ಲ ಅದನ್ನು ವಾಪಸ್ ತೊಗೊಳ್ಳಿ. ಗೆಲುವಾಯ್ತಲ್ಲ, ಇಲ್ಲಿ ಯಾರು ಏನು ಹೇಳಿದ್ರು ಕಾಂಗ್ರೆಸ್ಸಲ್ಲಿ ವಿನ್ ಆಯ್ತಲ್ವಾ, ನೀವು ಇವಾಗ ವಾಪಸ್ ತೊಗೋಬೇಕು. ನಾವು ಕೇಳಿರೋದನ್ನು ನೀವು ಮಾಡಲೇಬೇಕು. ಮಾಡಿಲ್ಲ ಅಂತ ಹೇಳಿದ್ರೆ ಮುಂದೆ ತಿರ್ಗಾ ನಾವು ಇದನ್ನು ಶುರು ಮಾಡಬೇಕಾಗುತ್ತೆ. ಸರ್, ಈಗ ಅವ್ರು ಹೇಳ್ತಿರೋದು ಎಲೆಕ್ಷನ್ ರಿಸಲ್ಟ್ ಮತ್ತು ಆ ನಂಬರ್ಸ್ ನೋಡಿದ್ಮೇಲೆ ಮುಸ್ಲಿಮ್ಸ್ ಓಟು ಯಾವತ್ತೂ ಕಾಂಗ್ರೆಸ್ ಜೊತೆಲೇ ಇದೆ, ಕಾಂಗ್ರೆಸ್ ಜೊತೆಲೇ ಇರುತ್ತೆ ಅನ್ನೋದು ಅವರ ಎಲ್ಲಿದೆ ನೀವು ಅಂತರ ನೋಡಿ. ಅದೇ ನಾನು ಹೇಳ್ತಿರೋದು ಗೆಲುವು ನಿಮ್ದು ಆಗಿರ್ಬೋದು, ಅದು ಎಲೆಕ್ಟ್ರಲ್ ವಿಕ್ಟ್ರಿ, ಮಾರಲ್ ವಿಕ್ಟ್ರಿ ಅಲ್ಲ. ಒಂದು ನೈತಿಕ ಗೆಲುವು ನಮ್ಮದೇ ಆಗಿರೋದು. ಇಲ್ಲಿ ಕಾಂಗ್ರೆಸ್ 100ಕ್ಕೆ 100 ಸೋತಿದೆ ಅಂತ ಹೇಳ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ 28,000 ಎಲ್ಲಿ, ಅದು ಬರೀ ಒಂದು ಕ್ಯಾಂಡಿಡೇಟ್ ಶಾಮನೂರು ಶಿವಶಂಕರಪ್ಪನವರು ನಿಂತ್ಕೊಂಡು ತೊಗೊಂಡ್ಬಿಡ್ತಾಯಿದ್ರು ಓಟನ್ನ. ಇಲ್ಲಿ ಮುಖ್ಯಮಂತ್ರಿಗಳು ಎಷ್ಟು ಸಲ ಹೋದರು, ಉಪಮುಖ್ಯಮಂತ್ರಿಗಳು ಎಷ್ಟು ಸಲ ಹೋದರು, ಎಷ್ಟು ಮಂತ್ರಿಗಳು ಹೋದರು ಅಲ್ಲಿ ಕ್ಯಾಂಪೇನ್ ಮಾಡೋಕ್ಕೆ, ಎಷ್ಟು ಜನ MLAಗಳು ಹೋದರು, ಎಷ್ಟು ಪದಾಧಿಕಾರಿಗಳಿದ್ರು. ಕಾಂಗ್ರೆಸ್ ಪಕ್ಷದ ಒಂದು 3,000 ಪದಾಧಿಕಾರಿಗಳು ಪ್ರತಿಯೊಂದು ಸಂದಿ ಬೀದಿ ಮನೆ ಎಲ್ಲ ಟಚ್ ಮಾಡಿ ನಿಮ್ಮ ರಿಸಲ್ಟ್ ಇದು. ನಾಳೆ ದಿನ ಇಷ್ಟು ಜನ ಹೋಗ್ತಾರಾ ಎಲ್ಲ ಚುನಾವಣೆಗಳಿಗೆ? ಅದಕ್ಕೆ ನಾನು ಹೇಳ್ತಿರೋದು, ನಮ್ಮ ಸಮುದಾಯ ನಿಮ್ಮ ಜೊತೆ ನಿಂತಿದೆ, ನಿಮಗೆ ಸಹಕಾರ ಮಾಡಿದೆ. ನಿಮಗೆ ಪದೇ ನೀವು ಎಲೆಕ್ಷನ್ಗಳು ಬಂದಾಗ ನಮ್ಮನ್ನ ಉಪಯೋಗಿಸ್ತೀರ. ಇವಾಗ ತಕ್ಕವಾಗಿ ನಮಗೂ ಕೊಡಿ. ಅಲ್ಲಿ ಶಾಮನೂರು ಶಿವಶಂಕರಪ್ಪರು ಸ್ವತಃ ಕೂತ್ಕೊಂಡು ಶಿವಮೊಗ್ಗದಲ್ಲಿ BJPಗೆ ಓಟ್ ಕೊಡಿ ಅಂದಮೇಲೆ ನೀವು ಏನೂ ಮಾಡಿಲ್ಲ. ಲಿಂಗಾಯತರು ಹಂಗೆ, ಮುಸಲ್ಮಾನರು ಅಂತೇಳಿದ್ರೆ ಯಾಕೆ ನಮ್ಮ ನಾಯಕರ ಮೇಲೆ ನೀವು ಆ್ಯಕ್ಷನ್ ತೊಗೊಳ್ತೀರಾ? ಅದೇ ನೀವು ಶಾಮನೂರು ಶಿವಶಂಕರಪ್ಪನವ್ರಿಗೆ ಒಂದು ಶೋಕಾಸ್ ನೋಟಿಸ್ ಕೊಟ್ಟು ಏನಾರು ಒಂದು ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಿದ್ರೆ ಆವಾಗ ನೀವು ಇವ್ರ ಮೇಲೆ ತೊಗೊಂಡಿರೋ ಆ್ಯಕ್ಷನನ್ನು ನೀವು ಜಸ್ಟಿಫೈ ಮಾಡ್ಬೋದಾಗಿತ್ತು. ಇವಾಗ ಅವ್ರು ಲಿಂಗಾಯತರು ನಿಮಗೆ ವೀರೇಂದ್ರ ಪಾಟೀಲ್ ಅವರದ್ದು ಒಂದು ಎಕ್ಸಾಂಪಲ್ ನೀವು ಮುಂದಿಟ್ಕೊಂಡು ನಾಳೆ ದಿನ ಏನಾದರೂ ಈ ಥರ ತಪ್ಪಾಗ್ಬೋದು. ಆಯ್ತಲ್ಲ, ಇವ್ರ ಜೊತೆ 94ರಲ್ಲಿ ವೀರೇಂದ್ರ ಪಾಟೀಲ್ ಅವರಿಗೆ ಪಕ್ಷದಿಂದ ತೆಗ್ದಿದ್ದಕ್ಕೆ ಅಲ್ವಾ ಲಿಂಗಾಯತರೆಲ್ಲ BJP ಸೇರಿದ್ದು. ಅದನ್ನು ಇವತ್ತು ಮುಸಲ್ಮಾನರ ಜೊತೆ ನೀವು ಮಾಡಿ ತೋರಿಸಿದ್ರೆ ನಿಮಗೆ ಮುಂದಕ್ಕೆ ಏನು ಮಾಡಬೇಕು ಅದು ನಮ್ಮ ಹತ್ರ ಒಂದು ಯೋಜನೆ ಅಂತೂ ಇತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.